ಹಿಂದುಳಿದ ಜಾತಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢರಾಗಲು ಸಂಘಟನೆ ಅಗತ್ಯ ಎಂದು ಹಿರಿಯ ಮುಖಂಡ ಎಂ ಬಾಬಣ್ಣ ಮಂದಕಲ್ ತಿಳಿಸಿದರು. ರಾಜೇಂದ್ರ ಗಂಜ್ನ ರೈತ ಭವನದಲ್ಲಿ ಹಮ್ಮಿಕೊಂಡ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂಘಟನೆಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದರು. ಬಹಳ ಅದ್ಭುತವಾಗಿ ಉದ್ಘಾಟನೆಯನ್ನು ಮಾಡಲಿರ್ತಕ್ಕಂಥ ಶ್ರೀ ಮಂದಕಲ್ ಬಾಬಣ್ಣವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರು ಕೂಡ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ವಿವಿಧ ಗಣ್ಯರು ಕೂಡ ಸಹಕಾರವನ್ನು ಕೊಡುವುದರ ಮೂಲಕ ಸಸಿಗೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರಳು ಬೋರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಾಗಿ ಶ್ರೀ ಬೇವಿನ ಬೂದಿಯಪ್ಪ ಕಲ್ಮಾಲ ಇವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಚಪ್ಪಾಳೆ ತಟ್ಟುವುದರ ಮೂಲಕ ಥ್ಯಾಂಕ್ ಯು ಸರ್. ಹಾಗೆ ಟ್ರಸ್ಟ್ನ ಅನಾವರಣವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಶ್ರೀ ಜ್ಯೋತಿ ಗೋಪಾಲ್ ಉದ್ಯಮಿ ರಾಯಚೂರು ಕೂಡ ಗಳಲ್ಲಿ ಹುಟ್ಟತಕ್ಕಂಥ ಇದು ಕೇವಲ ಹಾಲುಮತ ಸಮಾಜದ ಜನರಿಗೆ ಅಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಯುವಕರು, ಈ ದೇಶದ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿಗಳು ಇವತ್ತು ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರಿಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅಂತ ಮಹಾನ್ ವ್ಯಕ್ತಿಯ ಹೆಸರಿನ ಮೇಲೆ ಇಂದು ನಾವು ಶ್ರಮಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿ ಇವರು 26 ಜನವರಿ 1831ರಂದು ಗಲ್ಲಿಗೆ ಗುರಿಯಾದಾಗ ನಂದಗಡ ಎಂಬ ಸ್ಥಳ, ಪ್ರತಿ ಮನೆಯಲ್ಲಿ ಒಬ್ಬ ರಾಯಣ್ಣ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಾನೆ ಅಂತೇಳಿ ಒಂದು ರೋಮಾಂಚನವಾಗಿರ್ತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥ, ಕಣ್ಣಲ್ಲಿ ನೀರು ಬರದೇ ಹಾಗೆ ಇಂತಹ ಮಹಾನ್ ವ್ಯಕ್ತಿಯ ಹೆಸರಿನ ಮೇಲೆ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ 6 ತಿಂಗಳ ಹಿಂದುಗಡೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ, 6 ತಿಂಗಳ ಹಿಂದುಗಡೆ ಚರ್ಚೆಯನ್ನು ಮಾಡಿ ಹಲವಾರು ಚರ್ಚೆಗಳನ್ನು ಮಾಡಿ ಸಂಗೊಳ್ಳಿ ರಾಯಣ್ಣನವರ ಸ್ಮರಣೆ ಎಲ್ಲ ಮಾಡಿ ಏನು ಮಾಡ್ತೀವಿ, ಅದೇ ಸಾಮಾಜಿಕ ಆಗಿದ್ದೀವಿ, ಒಂದು ಸಮಾಜ ಬೆಳೆದಿತ್ತು. ಅದಕ್ಕೆ ದಯಮಾಡಿ ನಾವು ಕಳ್ಕೊಂಡಿಲ್ಲ, ನಾವು ಬೆಳೆದಿವಿ, ಸಾಮಾಜಿಕ ಕೊಡ್ತೀವಿ, ನಾವು ಬೆಳೆದಿವಿ, ಸಾಮಾಜಿಕ ಕೊಡ್ತೀವಿ. ದಯಮಾಡಿ, ಯಾಕಂದರೆ ಒಬ್ಬ ಸ್ವಾಮೀಜಿ ನಡ್ಕೊಳ್ಳೋಕ್ಕಾಗಿದ್ದಿಲ್ಲ ಮಠ ಇಲ್ಲಿ. ಈಗ ಮಠಮಾರಿ ಸ್ವಾಮೀಜಿ ಅಲ್ಲ, ಆ ಸ್ವಾಮಿ ಕಾಪಿ ಮೇಲೆ ಕೊಟ್ಟು ಬರ್ಬೇಕಂತದ್ದು ಹೋಗಿರ್ಬೇಕಂದ್ರೆ ಆಗೋದು. ಯಾಕೆ ಆಗೋದು ಅಂದರೆ ಈ ವ್ಯಾಪಾರದಲ್ಲಿ ಯಾಕೆ ನಮ್ಮ 4-5 ಅಂಗಡಿ ಅವ, ಯಾವ್ದು ಜಿದ್ದಿಗೆ ಫ್ಯಾಕ್ಟ್ರಿ ಅವ, ಹೋಗೋದು ಆಗ್ತಿಲ್ಲ. ಈಗ ಇಲಿಬ್ಯಾಗ ಏನಪ್ಪ ಅಂತಂದ್ರೆ ಯಾರು ಕೆಳಗಿಂದ ಬ್ಯಾಗ್ ಬೆಳೆದು ಬಂದವರ ಅಂಥವ್ರಿಗೆ ಕರೆದು ಮೇಲೆ ಸನ್ಮಾನ ಮಾಡಿ ಏನಪ್ಪ ಗುರುಸಬೇಕು. ಈಗ ನಮ್ಮ ಕಾಗಿನೆಲ್ಲ ಮಠ ಸ್ವಾಮೀಜಿ ನಾನು 6 ಕೋಟಿ ರೂಪಾಯಿ ಜಾಗ ದಾನ ಮಾಡೀನಿ ಮಠಕ್ಕೆ. 6 ಕೋಟಿ ಇವತ್ತು 6 ಕೋಟಿ ರೂಪಾಯಿ ಒಂದು ಕರೆದು ಸ್ವಾಮೀಜಿ ಸನ್ಮಾನ ಮಾಡಿದ್ದಾಗ ಸನ್ಮಾನ ಬೇಕಾಗಿಲ್ಲ. ಅನಾಥ ಮಕ್ಕಳ ಸನ್ಮಾನ ರಾಷ್ಟ್ರಪತಿ ಮಾಡ್ಯಾರ. ರಾಷ್ಟ್ರಪತಿ ನಾನು ಒಂದು ದಾಖಲೆ ಕ್ಲಾಸ್, ನನಗೆ ಸನ್ಮಾನ ಬೇಕಾಗಿಲ್ಲ. ಆದರೆ ಜನ ಏನು ಮಾಡ್ಬೇಕಂತಂದ್ರೆ ಇವತ್ತು ಯಾರೇ ಬಸವರಾಜ ಸಾರ್ ಒಂದು 10 ರೂಪಾಯಿ ಕೊಟ್ಟರಪ್ಪ ಮಠಕ್ಕೆ ಅಂದರೆ ಅದು ಒಂದು ಕರೆದು ಅರ್ಧಕ್ಕೆ ಒಂದು ಏನು ಬೇಡ ಚಾ ಕುಡಿಸ್ಕಾಸು, ಅದು ನಮ್ಮವ್ರು ಕಳ್ಕೋದಲ್ಲ. ಬರೀ ಉಸಿಲು ಮಾಡಿದೆಲ್ಲ ಕೊಟ್ಬಿಡ್ತಾರೆ. ಸ್ವಾಮಿ ಆಗಲಿ ಇವ್ರ ಪಕ್ಷ ಆಗಲಿ ಎಲ್ಲ ಆಗಲಿ. ಇವ್ರ ಪಕ್ಷ ಫೋನ್ ಮಾಡಿದ, ಏನಪ್ಪ ಬಾಬು ಆಫೀಸ್ ಮಾಡ್ಬೇಕು, ಆಫೀಸ್ ರೆಡಿ ಆಗ್ತದೆ. ಅದಕ್ಕೆ ದಯಮಾಡಿ ನಾನು ಎದಕ್ಕೆ ಅಂತಂದರೆ ನಾವು ಸಾಮಾಜಿಕದಲ್ಲೇ ಉದ್ಧಾರ ಆದವರು, ಸಮಾಜ ಬೇಕು. ಈ ಮಂಡ್ಯ ಟೈರ್ ರೋಡಿಗೆ 50 ಕುರಿ ಸತ್ತೋಗ್ಬಿಟ್ರು. 50 ಕುರಿ ಸತ್ತರೆ ನಮ್ಮಲ್ಲಿ ಏನಪ್ಪ ಅಂದರೆ ಅವು ಮಕ್ಕಳು ಎಮ್ಮೆ ಎಲ್ಲ ಬಂದರು, ಅವು ನಾಡ್ಬೇಡು ನಮ್ಮ ಮಂದಿವಿ ಭಾಳ ಇದಾಯಿತು. ಅದಕ್ಕೆ ಸರ್ ನೀವು ದಯಮಾಡಿ ಇದು ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಇರೋದಲ್ಲ, ಇದನ್ನು ಮುಂದುವರಿಸ್ಬೇಕು. ದೊಡ್ಡ ಪ್ರಮಾಣ ಮಾಡ್ಬೇಕು. ಅಯ್ಯಣ್ಣವ್ರೆ ಬರೀ ಬೋರ್ಡ್ ಹಾಕಿಸಲ್ಲ, ಅಲ್ಲಿ 100 ಮಂದಿ ಹಾಸ್ಟೆಲಾಗ
100 ಮಂದಿ ಆಶ್ರಯಿರ್ಬೇಕು ಹುಡುಗರು. ನಾವು ತಿಂಗಳಿಗೆ ಎಲ್ಲ ಬರೀ ಎಲ್ಲ ಬಿಲ್ಲಿಗೆ ಹೋಗು, ಅಂಗಡಿಗೆ ಹೋಗಿ ಎಲ್ಲರಿಗೂ ಮಾಡು, ಅಧಿಕಾರಿಗಳಿಗೂ ಮಾಡು, 1000 ರೂಪಾಯಿ. ಯಾಕಂದ್ರೆ ಇದು ಟ್ರಸ್ಟ್ ನಡೆಸಕ್ಕೆ ಒಂದು ಬಿಟ್ಬಿಡ್ರಿ, ನಡೀತದ ಗಾಡಿದು. ಒಟ್ಟು ಹೈದರಾಬಾದ್ ಒಳಗೆ ಎಲ್ಲಿ ಆಗ್ಬೋದು, ಒಟ್ಟ ಕುರುಬರದು ಒಂದು ಟ್ರಸ್ಟು, ಒಂದು ಏನಪ್ಪ ಅದು ಹಾಸ್ಟೆಲ್ ಅದಂತ ನಮ್ಮ ಮಾಧ್ಯಮ ಏನಂತ ದಯಮಾಡಿ ಇದರಲ್ಲಿ ನಾನೇನು ತಪ್ಪು ಮಾತಾಡಿದ್ರು ಕ್ಷಮಿಸ್ಬೇಕು. ಯಾಕಂದರೆ ನಾನು 40 ವರ್ಷ ಈ ಸಂಘ ತಿರುಗಿ ನಮ್ಮದು ಮಠಕ ಕೊಟ್ಬಿಟ್ಟಿನಿ. ಅದು ಸ್ವಾಮೀಜಿಗಳು ಬರೋವಲ್ಲ ಅಂತ ಇರಲಿ, ಅದಕ್ಕೆ ನಾವೇ ತಿಂಗಳ ಲಕ್ಷ ಬಾಡಿ ಬರ್ತದ, ಅದು ಉದ್ದಾರ ಆಗ್ತದ. ಆ ಬಾಡಿಗೆ ಬಂದ್ಬಿಟ್ಟು ನಿಮ್ಗೆ ಬೇಕಾದ್ರೆ ಕೊಡ್ತೀವಿ ನಾವು. ಇದು ಮಾತ್ರ ದಯಮಾಡಿ ಸಂಘಗಳನ್ನ ಆಗಿರೋದು ಜಬರದಸ್ತ್ ಕಂಡೀಷನ್ ಆಗ್ತದೆ ಅಂತೇಳಿ ನಮಸ್ಕಾರ ಮಾಡಿ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಶ್ರೀಮತಿ ಶ್ರೀದೇವಿ ಆನಂದ್, ಮುಖ್ಯ ಲೆಕ್ಕ ಅಧಿಕಾರಿಗಳು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಾತನಾಡಿ, ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಕಾರ್ಯಕ್ರಮ ಸಂಘಟಿಸಿದ್ದೀರಿ. ನಿಮ್ಮ ಉತ್ಸಾಹ ನೋಡಿದರೆ ರಾಯಚೂರು ಜಿಲ್ಲೆಯಲ್ಲಿ ಉತ್ತಮ ಸಂಘಟನೆಯಾಗಿ ಹೊರಹೊಮ್ಮಲಿದೆ ಎಂದು ಹಾರೈಸಿದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಈರಣ್ಣ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಸಮಾಜವನ್ನು ಬಲಿಷ್ಠವಾಗಿ ಮಾಡಲು ಹಲವಾರು ಸಂಘಟನೆಗಳು ಶ್ರಮಿಸುತ್ತಿವೆ. ಇಂದು ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಮಾಡಿಕೊಂಡು ಉತ್ತಮ ಸಂಘಟನೆ ಮಾಡಲು ಮುಂದಾಗಿರುವುದನ್ನು ಶ್ಲಾಘಿಸಿದರು. ರಾಜ್ಯ ಸಮಿತಿಯ ಸಹಕಾರ ಮಾರ್ಗದರ್ಶನ ಇರುತ್ತದೆ. ತಾವುಗಳು ಸಮಾಜದ ಯುವ ಜನರನ್ನು, ಮಹಿಳೆಯರನ್ನು ಸಂಘಟನೆಯ ಮುಖ್ಯವಾಹಿನಿಗೆ ತರಲು ಕರೆ ನೀಡಿದರು. ಅರ್ಥ ಆಗೋದಿಲ್ಲ. ಈ ಸಂಸ್ಥೆ ಆಗಬಾರ್ದು, ಬೆಳಿಬೇಕು. ಈಗ ಆ ಒಂದು ಕಟ್ಟಡ ಇವತ್ತು ನೆಲಸಮ ಮಾಡಿ, ಬೆಂಗಳೂರಿನಲ್ಲಿರುವಂಥ ಹಾಸ್ಟೆಲ್ ನೆಲಸಮ ಮಾಡಿ ಇವತ್ತು ಪುನರ್ ಮಾಡಿ ಇವತ್ತು ಅಲ್ಲಿ 200 ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸಾವರು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದರೆ ತಾವೆಲ್ಲ ನೋಡಿರುವಂಥ ಕೆಲಸ. ಈ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಂದು ಅವರ ಅಡಿಯಲ್ಲಿ ಇವತ್ತು ಆ ಒಂದು ಸಂಸ್ಥೆ ಇವತ್ತು ನೆಲಸಮ ಆಗೈತೆ, ಈಗ ಸ್ಟಾರ್ಟ್ ಆಗೈತೆ ಕೆಲಸ. ಈಗ ಮುಂದೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡೋ ಕೆಲಸ ನಡೀತಾ ಇದೆ. ಆದರೂ ನನಗೆ ಅಧ್ಯಕ್ಷನಾಗಿ ಇನ್ನೂ ನನಗೆ ಸಮಾಧಾನ ಇಲ್ಲ. ನಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು, ಆಗಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಇರೋದು ಏನಪ್ಪ ಅಂತಂದರೆ ಅಷ್ಟೇ, ಒಂದು ನೀರಿನ ಬಿಲ್ ಕಟ್ಟಿದ್ದಿಲ್ಲ, ಒಂದು ಆಡಿಟ್ ಮಾಡಿಸಿದ್ದಿಲ್ಲ, ಒಂದು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿದ್ದಿಲ್ಲ. ನಾನು ಬಂದಮೇಲೆ ದೇವ್ರ ದಯದಿಂದ ಒಂದು ಸ್ಕೀಮ್ ಬಂತು ಕಾರ್ಪೊರೇಷನ್ ಕಡೆಯಿಂದ. ಇಂಥದ್ದು ಏನೇ ಬಾಕಿ ಇದ್ದವರು ವಿತೌಟ್ ಪೆನಾಲ್ಟಿ, ವಿತೌಟ್ ದಂಡ ಮತ್ತು ವಿತೌಟ್ ಬಡ್ಡಿ ಪ್ರಕಾರ ಕಟ್ಟಿ ಏನಿದ್ರು ಕ್ಲಿಯರ್ ಮಾಡಿಕೊಳ್ಳುವಂಥ ಅವಕಾಶ ಬಂತವ್ರಿಗೆ. ನಾವು ಅದ್ರಾಗ ಪ್ರಯತ್ನ ಮಾಡಿ ದುಡ್ಡು ಕಟ್ಟಿ ಇವತ್ತು ಎಲ್ಲ ಕ್ಲಿಯರ್ ಮಾಡಿದ್ವಿ ಆ ಸಂಘ. ವೇದಿಕೆಯ ಮೇಲೆ ಕೆ ಪಂಪಾಪತಿ, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು, ಜ್ಯೋತಿ ಗೋಪಾಲ್ ಉದ್ಯಮಿಗಳು ರಾಯಚೂರು, ಕೆ ಮುನಿಸ್ವಾಮಿ ಉದ್ಯಮಿಗಳು ರಾಯಚೂರು, ಬೇವಿನ ಬೂದೆಪ್ಪ ಕಲ್ಮಲ, ರಮೇಶ್ ಮೂಡಲದಿನ್ನಿ, ಶ್ಯಾಮ್ ಮೂರ್ತಿ, ಸಿದ್ದಪ್ಪ ರಾಂಪೂರು, ಮಲ್ಲಿಕಾರ್ಜುನ್ ಜಕ್ಕಲದಿನ್ನಿ ಮುಂತಾದವರು ಭಾಗವಹಿಸಿ ಮಾತನಾಡಿದರು. ಕುರುಬ ಸಮಾಜದ 100 ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಾನ್ನಿಧ್ಯವನ್ನು ವಹಿಸಿದ್ದ ಪರಮ ಪೂಜ್ಯ ಶ್ರೀ ಜ್ಞಾನಾನಂದ ಮಹಾರಾಜ ಶಿವಾನಂದ ಮಠ ಮಠಮಾರಿ ಇವರು ಆಶೀರ್ವಚನ ನೀಡಿದರು. ಎಲ್ಲರೂ ಹೇಳಿದ್ರು, ನಡೆಸಬೇಕಂದ್ರೆ ಆರ್ಥಿಕ ಸಬಲತೆ ಬೇಕು. ಇವತ್ತು ಒಂದು ತಿಂಗಳಿಗೆ 50ರಿಂದ 60 ಮಕ್ಕಳಿಗೆ ಊಟ ವಸತಿ ಕೊಡ್ಬೇಕಂದ್ರೆ, ವಿತ್ ಬಿಲ್ಡಿಂಗ್ ಇಲ್ಲಲ್ಲ, ಕಿರಾಯ ಸೇರಿಸ್ಕೊಂಡು ಕೊಡ್ಬೇಕಂತಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅಂದಾಜು 1 ಲಕ್ಷ ರೂಪಾಯಿ ಖರ್ಚು ಬರಬೇಕು. ಖರ್ಚು ಅಂತ ಅದನ್ನ ಹೆಂಗೆ ಕಾಂಟ್ರಿಬ್ಯೂಷನ್ ಮಾಡೋಣ? ನನ್ನೊಂದು ಸಲಹೆ ಕೊಡ್ತೀನಿ, ನೀವು ಹಿರಿಯರು ಸ್ವೀಕರಿಸ್ಬೋದು, ಬಿಡ್ಬೋದು. ಇಂಥ ಮಹನೀಯರು ಅನೇಕ ಸೊಸೈಟಿಗಳಿದ್ದಾವೆ, ಕೋಆಪರೇಟಿವ್ ಸೊಸೈಟಿ. 1 ಕೋಟಿ ರೂಪಾಯಿ ಜಮಾ ಇಟ್ಟಿವಿ ನಾವು ಅಂತಂದ್ರೆ 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾರೆ ಅವರು ಫರ್ ಮಂತ್. 1 ಲಕ್ಷಕ್ಕೆ 1,000 ಕೊಡ್ತಾರೆ ಸರ್. 1 ಲಕ್ಷ. ರಮೇಶ್ ಉಪ್ರಾಳ, ಈ ಟ್ರಸ್ಟ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗುತ್ತದೆ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
ಗೌರವಾಧ್ಯಕ್ಷರಾಗಿ ಬಿ ಬಸವರಾಜ್, ಗೌರವ ಸಲಹೆಗಾರರಾಗಿ ರಾಜಶೇಖರ್ ದಿನ್ನಿ, ಅಧ್ಯಕ್ಷರಾಗಿ ಅಯ್ಯಣ್ಣ ವಡವಟ್ಟಿ, ಉಪಾಧ್ಯಕ್ಷರಾಗಿ ವಿ ಜಗದೀಶ್, ಸಂಗಮೇಶ್, ಭಂಡಾರಿ ಕಲಮಲ, ನರಸಿಂಹ ತೋರ್ಸಿ, ಜಂಟಿ ಕಾರ್ಯದರ್ಶಿಯಾಗಿ ವೆಂಕಟೇಶ್ ಇಡಪನೂರು, ವೆಂಕಟೇಶ್ ಉಪ್ರಾಳ, ಪ್ರಧಾನ ಕಾರ್ಯದರ್ಶಿಯಾಗಿ ಡಿ ಶ್ರೀನಿವಾಸ್, ಖಜಾಂಚಿಯಾಗಿ ರಮೇಶ್ ಉಪ್ರಾಳ, ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ರಾಮು ಗಿಲೇರಿ, ಭೀಮಣ್ಣ ಗಂಗಾವರ, ಡಾಕ್ಟರ್ ಈರಣ್ಣ ಪೂಜಾರಿ, ಕೆ ಅನಿಲ್ ಕುಮಾರ್, ವಿರೂಪಾಕ್ಷಪ್ಪ ಕೊರವಿಹಾಳ, ಜಿಕೆ ಶಿವಪ್ಪ ಗಿಲ್ಲೆಸುಗೂರು, ಕಾನೂನು ಸಲಹೆಗಾರರಾಗಿ ಚಂದ್ರಮೌಳಿ ಬಲ್ಲಾಳ್ ವಕೀಲರನ್ನು ಇನ್ನು ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಭೀಮಣ್ಣ ಗಂಗಾವರ್ ನಿರೂಪಿಸಿದರು. ಪ್ರಾಸ್ತಾವಿಕವಾಗಿ ರಮೇಶ್ ಉಪ್ರಾಳ ಮಾತನಾಡಿದರು. ಈರಣ್ಣ ಪೂಜಾರಿ ಸ್ವಾಗತಿಸಿದರು. ಬಜಾರಪ್ಪ ಗೋನೆವಾರ ವಂದಿಸಿದರು. ಹಾಗೆ ಈ ಸಂಘದ ಕಾನೂನು ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಚಂದ್ರಮೌಳಿ ಎಚ್. ಥ್ಯಾಂಕ್ ಯು ಸರ್. ಹಾಗೆ ಜಂಟಿ ಕಾರ್ಯದರ್ಶಿಯಾಗಿ ಕ್ಷಮಿಸಬೇಕು, ಖಜಾನ್ಸಿಯಾಗಿ ಥ್ಯಾಂಕ್ ಯು ಸರ್. ಹಾಗೆ ಈ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಇಡಪನೂರ್ ಸಾಯಿ ಮೆಡಿಕಲ್ ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಶ್ರೀ ಎಮ್ಮಿರಣ್ಣ ಸಾಹೇಬರು ಕೊರಳಪಟ್ಟಿ ಹಾಗೂ ಗುರುತಿನ ಚೀಟಿಯನ್ನು ಹಾಕೋದ್ರ ಮೂಲಕ ಪದಗ್ರಹಣ ಮಾಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ವೇದಿಕೆ ಮೇಲೆ ಬರಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ. ವೇದಿಕೆ